ಚಾನಲ್. ಸೊ ಮನೆಯಲ್ಲಿ ವೆಜ್ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು ಮಾಡಿದಾಗ ಒಂದು ಒಳ್ಳೆ ಮಸಾಲ ಬೇಕಲ್ವಾ. ಸೊ ಬಿರಿಯಾನಿ ಮಸಾಲ ಹೊರಗಡೆ ಎಲ್ಲನೂ ಸಿಗುತ್ತೆ, ಬಟ್ ಆದ್ರೂ ಮನೆ ಮಾಡಿಕೊಂಡ್ರೆ ಆರೋಗ್ಯವಾಗಿ ಇರುತ್ತೆ, ಹೆಲ್ತಿ ಆಗಿರುತ್ತೆ, ಮತ್ತೆ ರುಚಿಯಾಗೂ ಇರುತ್ತೆ. ಸೊ ನಮ್ಮನೇಲಿ ಅಂತೂ ನಾವೆಲ್ಲನೂ ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ವೆಜ್ ಪಲಾವ್ ಆಗಿರ್ಬೋದು, ಟೊಮಾಟೊ ಬಾತ್ ಆಗಿರ್ಬೋದು, ಈ ಥರದಕ್ಕೆಲ್ಲನೂ ಈ ಮಸಾಲ ಯೂಸ್ ಮಾಡ್ತೀವಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ನಾನು ಮನೆಯಲ್ಲಿ ಅವಾಗವಾಗ ಖಾಲಿ ಆಗೋಕ್ಕೆ ಮಾಡ್ಕೊಳ್ತೀನಿ. ಸೊ ಇವಾಗ ಖಾಲಿ ಆಗಿತ್ತು, ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋನು ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಎಲ್ಲ ಯೂಸ್ಫುಲ್ ಆಗ್ಬೋದು. ಸೊ ತುಂಬಾನೇ ಸಿಂಪಲ್ಲು, ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಘಮನೂ ಬರುತ್ತೆ. ಬಿರಿಯಾನಿ ಆಗಿರ್ಬೋದು, ವೆಜಿಟೇಬಲ್ ಪಲಾವ್ ಆಗಿರ್ಬೋದು. ಸೊ ಬನ್ನಿ ತೋರಿಸ್ತೀನಿ ಏನೇನು ಹಾಕಬೇಕು ಅಂತ. ಮೊದಲಿಗೆ ಒಂದು ತವನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಆರಾಮ ಅಂತೂ ಸೂಪರಾಗಿರುತ್ತೆ. ಸೊ ಇದಕ್ಕೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದಾದಮೇಲೆ ಒಂದು 3 ಸ್ಪೂನ್ ಲವಂಗ ಹಾಕಿದ್ದೀನಿ. ಸೊ 5ರಿಂದ 6 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಣಸು ಬಂದು 2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ತೊಗೊಂಡಿದ್ದೀನಿ. ಸೊ ಸ್ಪೈಸಸ್ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ಹುರ್ಕೋಬೋದು. ಇದರಲ್ಲಿ ಕಪ್ಪು ಏಲಕ್ಕಿನೂ 5 ತೊಗೊಂಡಿದ್ದೀನಿ, 8ರಿಂದ 9 ಹಸಿರು ಕಲರ್ ಏಲಕ್ಕಿನೂ ತೊಗೊಂಡಿದ್ದೀನಿ. ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ 1 by 1. ಸ್ವಲ್ಪ ಚಕ್ಕೆ, ಸೊ ನೋಡಿಕೊಂಡು ಚಕ್ಕೆನ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಇದು ಜಾಪತ್ರೆ ಹೂವು ಬರುತ್ತಲ್ವ, ಆ ಹೂವನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಸೋಂಪು 1 ಟೇಬಲ್ ಸ್ಪೂನ್, ಮತ್ತು ಇದು ಶಾಜೀರಾ ತುಂಬ ಫ್ಲೇವರಬಲ್ ಆಗಿರುತ್ತೆ. ಶಾಜೀರಾ ಹಾಕಿದ್ರೆ 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಮತ್ತು ಬೇ ಲೀವ್ಸು, ಇದು ಪಲಾವ್ ಎಲೆ ಅಂತಾರಲ್ಲ ಅದು, ಮತ್ತು ಒಂದು ಸ್ವಲ್ಪ ಜೀರಿಗೆ, 2 ಸ್ಪೂನ್ ಜೀರಿಗೆ, ಮತ್ತು ಕಲ್ಲು ಹೂವು ಬರುತ್ತಲ್ವ. ಸೊ ಇದು ಬಂದು ತುಂಬಾ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆಲ್ಲನೂ. ಸೊ ಆ ಹೂವು ಒಂದು ಜಾಕಾಯಿ ಪೌಡ್ರ್ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಮಿಕ್ಸಿ ಜಾರಲ್ಲಿ ಒಂದೇ ಹಾಕಿದ್ರೆ ಸ್ವಲ್ಪ ಇದಾಗ್ಬಿಡುತ್ತೆ, ಮಿಕ್ಸಿ ಹಾಳಾಗುತ್ತೆ. ಸೊ ಹಾಗಾಗಿ ಫಸ್ಟೇ ಕುಟ್ಟಿ ಪೌಡ್ರ್ ಮಾಡಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು. ಆಯಿಲೆಲ್ಲ ಏನೂ ಹಾಕಂಗಿರಲ್ಲ, ಚೆನ್ನಾಗಿ ಡ್ರೈ ಫ್ರೈ ಮಾಡ್ಕೋಬೇಕು. ಆರಾಮಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬಿರಿಯಾನಿಗಳಿಗೆ, ವೆಜಿಟೇಬಲ್ ಪಲಾವ್ಗೆ, ಪಲ್ಯಕ್ಕೆ ಎಲ್ಲನೂ ಸಖತ್ತಾಗಿರುತ್ತೆ. ಪಲ್ಯಕ್ಕೆಲ್ಲ ನಾನೇನು ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡೋರು ಯೂಸ್ ಮಾಡ್ತಾರೆ, ಗರಂ ಮಸಾಲ ಥರ, ಇಲ್ಲಾಂದರೆ ಬಿರಿಯಾನಿ ಮಸಾಲ ಥರ. ಸೊ ಇದಕ್ಕೆ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು 5ರಿಂದ 6 ಖಾರದ ಮೆಣಸಿನ್ಕಾಯಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 3ರಿಂದ 4 ತೊಗೊಂಡಿದ್ದೀನಿ. ಅದನ್ನು ಸಹ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತೀನಿ. ಸೊ ಅದು ಏನಂತಂದರೆ ಸ್ವಲ್ಪ ಖಾರ ಇರಲಿ ಅನ್ನೋದಕ್ಕೋಸ್ಕರ ಫ್ರೈ ಮಾಡಿ ಹಾಕ್ಕೊಳ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಗರಂ ಮಸಾಲಾಗೆ ಎಲ್ಲ ಇದಕ್ಕೆಲ್ಲ ಹಾಕ್ಕೊಂಡ್ರೆ. ಸೊ ಬಿರಿಯಾನಿಗಂತೂ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ಟೇಸ್ಟಾಗಿ ಇರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೂ ಸಹ ಫ್ರೈ ಆಗಿದೆ. ಸೊ ಅದನ್ನು ಸಹ ಆರಲಿಕ್ಕೆ ಬಿಟ್ಟಿದ್ದೀನಿ ಹಂಗೇನೆ. ಸ್ವಲ್ಪ ಕ್ರಿಸ್ಪಿಯಾಗಿ ಆದಮೇಲೆ ಫುಲ್ಲು ಎಲ್ಲ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಆಮೇಲೆ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೋಬೇಕಾಗುತ್ತೆ. ಸೊ ಫುಲ್ ಇವಾಗ ನೋಡಿ ಹಾರಕ್ಕೆ ಹಾಕಿಟ್ಟಿದ್ದೆ ತಟ್ಟೆನಲ್ಲಿ. ಸೊ ಎಲ್ಲ ತಣ್ಣಗಾಗಿದೆ. ಸೊ ಅದನ್ನು ತೆಗೆದು ಮತ್ತು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನುಣ್ಣಗೆ ಪೌಡರೂ ಅಷ್ಟೇ, ಎಲ್ಲ ಒಣಗಿದ ಮೇಲೆ ತುಂಬ ಗರಿ ಅಂತ ಇರುತ್ತಲ್ವ, ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಫುಲ್ ಪೌಡ್ರ್ ಆದಮೇಲೆ ಧನಿಯಾ ಪೌಡರು, ನಾನು ಧನಿಯಾ ಇದ್ದರೆ ಧನಿಯಾನೇ ಹಾಕ್ಕೊಳ್ತೀನಿ ಸ್ವಲ್ಪ ಹುರಿದ್ಬಿಟ್ಟು. ಸೊ ಇಲ್ಲಿ ಧನಿಯಾ ಪೌಡರ್ ಇರೋದ್ರಿಂದಾಗಿ ನಾನು ಧನಿಯಾ ಪೌಡರ್ನೇ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಸರಿ ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇಲ್ಲ ಧನಿಯಾ ಇದೆ ನಿಮ್ಮ ಹತ್ರ ಧನಿಯಾ ಹಾಕ್ಕೊಳ್ತೀನಿ ಅಂತಂದರೆ ಧನಿಯಾನೂ ಹಾಕ್ಕೋಬೋದು. ಧನಿಯಾ ಪೌಡರ್ ಇದು ನಾನು ಮನೆಯಲ್ಲೇ ಮಾಡಿರೋದು, ತುಂಬಾ ಸಖತ್ತಾಗಿ ಬರುತ್ತೆ ಪೌಡರ್ ಅಂತೂ, ತುಂಬ ಫ್ಲೇವರಬಲ್ ಆಗಿ ಇರುತ್ತೆ. ಇದು ಆಲ್ಮೋಸ್ಟ್ ನನಗೆ ಈ ಪೌಡರ್ ಬಂದು 1.5 ತಿಂಗಳಿಂದ 2 ತಿಂಗಳವರೆಗೂ ಬರುತ್ತೆ. ಟೊಮೊಟೊ ಬಾತ್ಗಾಗಿರ್ಬೋದು, ಇಲ್ಲ ಪಲ್ಯಕ್ಕೂ ಅಷ್ಟೇ ಗರಂ ಮಸಾಲೆನ ಹಾಕಬೇಕು ಅಂತಂದರೆ ಇದನ್ನು ಯೂಸ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ನಾನು ರೆಗ್ಯುಲರ್ ಆಗಿ ಅವಾಗವಾಗ ಮಾಡ್ಕೊಳ್ತಿರ್ತೀನಿ ಮನೆಯಲ್ಲಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.